ಯಾರಿಗೇ ಆಗಲಿ ಶುಗರ್ ಮಾತ್ರ ನುಂಗಲಿಕ್ಕೆ ಇಷ್ಟ ಇರೋದಿಲ್ಲ. ಡಯಾಬಿಟಿಸ್ ಇರಲಿ, ಡಯಾಬಿಟಿಸ್ ಇಲ್ಲದೇ ಇರಲಿ, ಜೀವನ ಶೈಲಿ, ಲೈಫ್ ಸ್ಟೈಲ್ನ ಸುಧಾರಿಸ್ಕೊಳ್ಳಬೇಕಾಗತ್ತೆ. ರೆಮಿಷನ್ಗೂ ರಿವರ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. PCOD ಅಥವಾ PMOS ಅಂತ ಏನು ಹೇಳ್ತೀವಲ್ಲ ಈಗ, ಅವ್ರುಗಳಿಗೆ, ತೂಕ ಜಾಸ್ತಿ ಇರೋರಿಗೆ, ಮೆಟಬಾಲಿಕ್ ಎಗ್ ಸಿಂಡ್ರೋಮ್ ಇರೋವಂಥವ್ರಿಗೆ, ಮತ್ತು ಡಯಾಬಿಟಿಕ್ಸಿಗೆ ಇಷ್ಟು ಜನಗಳಿಗೂ ಮೆಂತೆ ತುಂಬ ಶ್ರೇಷ್ಠ. ಯಾಕೆ ಅಂತ ಹೇಳಿದರೆ, ನಮ್ಮ ಪ್ರತಿಯೊಂದು ಜೀವಕೋಶಗಳಿಗೂ, ಕೂದಲಿಂದ ಹಿಡಿದು ಕಾಲಿನ ತುದಿ ಬೆರಳು ತನಕನೂ ಪ್ರತಿಯೊಂದು ಜೀವಕೋಶಗಳಿಗೂ ಆ ಸಕ್ಕರೆನ ಸರಬರಾಜು ಮಾಡಬೇಕು. ಅದರಿಂದನೇ ಮನುಷ್ಯನಿಗೆ ಎನರ್ಜಿ ಸಿಗುತ್ತೆ. ಅವಾಗವಾಗ ಊಟ ಮಾಡ್ತಿರೋವಂಥದ್ದು, ಪಿಜ್ಜಾ, ಬರ್ಗರು ಆ ಥರದ್ದೆಲ್ಲ ತಿಂತಿರೋವಂಥದ್ದು, ಸಿಕ್ಕಾಪಟ್ಟೆ ಹಾಲಿನ ಪದಾರ್ಥಗಳನ್ನ ತಿಂತಿರೋವಂಥದ್ದು, ಸಿಕ್ಕಾಪಟ್ಟೆ ಮೊಸರು ತೊಗೊಳೋವಂಥದ್ದು, ಈ ಥರದ್ದೆಲ್ಲ ಮಾಡೋರಿಗೆ ಇನ್ನೊಬ್ಬ ವ್ಯಕ್ತಿಯ ಎಮೋಷನ್ ಜೊತೆಗೆ ನಾವು ಆಟ ಆಡೋದ್ರಿಂದ ಅದು ಬಹುಶಃ ಭಗವಂತ ಅದಕ್ಕೆ ಮೆಚ್ಚಲ್ಲ ಅನಿಸುತ್ತೆ. ಒಬ್ಬ ಯಾರು ಡಯಾಬಿಟಿಸ್ ಸ್ಟಾರ್ಟ್ ಆಗುತ್ತಲ್ಲ, ಬೇಜಾರು ಮಾಡ್ಕೋಬಾರ್ದು. ನನಗೆ ಶುಗರ್ ಬಂದುಬಿಡ್ತು ಅಂತ ಬೇಜಾರು ಮಾಡ್ಕೋಬಾರ್ದು. ನಮ್ಮ ಪ್ರತಿ ಕೆಂಪು ರಕ್ತ ಕಣಗಳು 120 ದಿನದ ಮೇಲೆ ತಂತಾನೆ ನಾಶ ಆಗ್ತಾ ಹೋಗುತ್ತೆ. ಅದು ಡೇಂಜರ್ ಸೈನ್, ನಿಮಗೆ ಅಲಾರಾಮಿಂಗ್ ಸೈನ್ ಅದು. ಅಥವಾ ನಿಮಗೆ ಡಯಾಬಿಟಿಸ್ ರಿವರ್ಸ್ ಆಗ್ತಿಲ್ಲ, HbA1c ಒಂದ್ಸಲ ಕಡಿಮೆ ಬಂತು ತೋರಿಸ್ತು ಅಂತ ಅಂತಿದ್ದಂಗೆ ಅವರಿಗೆ ಡಯಾಬಿಟಿಸ್ ಕಂಪ್ಲೀಟ್ಲಿ ರಿವರ್ಸ್ ಆಗಿದೆ ಅಂತ ಹೇಳೋದು ತಪ್ಪಾಗುತ್ತೆ. ನೀವು ಆಯುರ್ವೇದ ತಗೊತಿರೋ, ಹೋಮಿಯೋಪತಿ ತಗೊತಿರೋ, ಅಲೋಪತಿ ತಗೊತಿರೋ, ನಿಮ್ಮ ಬ್ಲಡ್ ಶುಗರ್ ನಾರ್ಮಲ್ ಇರಲೇಬೇಕಾಗತ್ತೆ. ಯಾವುದಕ್ಕೂ ಉದಾಸೀನ ಮಾಡೋದು ಬೇಡ, ನೆಗ್ಲೆಕ್ಟ್ ಮಾಡಬೇಡ. ನೀವೇ ಡಾಕ್ಟ್ರುಗಳಾಗೋದು ಬೇಡ. ನಾನು ಹೇಳೋದು ಆಗ್ಲಿಕ್ಕೆ ಆಗಿರ್ಬೋದು, ಹಸಿ ಮೂಲಂಗಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಅಥವಾ ಮೊಳಕೆ ಬರ್ಸಿದ ಕಾಳು ಅಥವಾ ಮೆಂತೆ ಕಾಳುಗಳನ್ನ ನಿಮ್ಮ ಪ್ಲೇಟ್ನಲ್ಲಿ ಒಂದು ಭಾಗ ಅದಿದ್ದರೆ ಅದನ್ನು ಫಸ್ಟ್ ತಿಂದು ಅದಕ್ಕೆ ನಿಂಬೆಹಣ್ಣು ಸ್ವಲ್ಪ ಗಾರ್ನಿಷಿಂಗ್ ಮಾಡ್ಕೊಂಡು ತಿಂದರೆ ಅದರಿಂದ ನಿಮಗೇನಾಗುತ್ತೆ, ಆಯುರ್ವೇದ ಶಾಸ್ತ್ರದಲ್ಲಿ ಚರಕ ಸಮೇತ ಆಗಿರ್ಬೋದು, ಸುಶ್ರುತ ಸಮೇತ ಆಗಿರ್ಬೋದು, ವಾಗ್ಭಟ ಸಮೇತ ಆಗಿರ್ಬೋದು, ಮಾಧವ ನಿಧಾನ ಆಗಿರ್ಬೋದು, ಎಲ್ಲ ಶಾಸ್ತ್ರಗಳಲ್ಲೂ ಸೇಮ್ ವರ್ಣನೆ ಮಾಡಿರುವಂಥದ್ದು. ಅವರೊಂದು ಹೇಳಿದ್ರೆ ಇವರೊಂದು ಹೇಳಿರೋದಲ್ಲ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಆಯುರ್ವೇದ ನಾವು ಇವತ್ತು ಅನುಭವಿಸ್ತಾ ಇರುವಂಥ ಅದೆಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಅವತ್ತೇ ಪರಿಹಾರವನ್ನು ಕಂಡುಕೊಟ್ಟಿತ್ತು. ಆದರೆ ನಾವಿವತ್ತು ಒಂದಿಷ್ಟು ವಿಚಾರಗಳಲ್ಲಿ, ಅದರಲ್ಲೂ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಅದನ್ನು ಹೇಗೆ ಪರಿಹರಿಸಬೇಕು ಅನ್ನುವಂಥ ಕನ್ಫ್ಯೂಷನಲ್ಲಿ ಇರ್ತೀವಿ. ಅದರಲ್ಲಿ ಒಂದು ಅಂತ ಹೇಳಿದರೆ ಡಯಾಬಿಟಿಸ್, ಅಥವಾ ನಾವು ಸಕ್ಕರೆ ಕಾಯಿಲೆ ಅಂತ ಏನು ಕರಿತೀವಿ. ಸೊ ಈ ಸಕ್ಕರೆ ಕಾಯಿಲೆಯನ್ನು ಯಾವ ರೀತಿ ನಿಯಂತ್ರಿಸಬೇಕು, ಇದಕ್ಕೆ ನಮ್ಮ ಆರೋಗ್ಯ ಅಥವಾ ನಮ್ಮ ಜೀವನ ಶೈಲಿ ಹೇಗಿರಬೇಕು, ಇದನ್ನು ಬರೀ ತಡೆಗಟ್ಟೋದು ಮಾತ್ರ ಅಲ್ಲ, ಅಥವಾ ಅದನ್ನು ಮೂಲದಿಂದಲೇ ಕಿತ್ತು ಹಾಕೋದಕ್ಕೆ ಸಾಧ್ಯ ಆಗುತ್ತಾ? ಈಗ ಡಯಾಬಿಟಿಸ್ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳು ಏನು, ನಮ್ಮ ಜೀವನ ಶೈಲಿಯಿಂದ ಅದನ್ನು ಹೇಗೆ ನಿವಾರಿಸಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರವಿರಾಜ್ ಜೈನ್, ಸೀನಿಯರ್ ಆಯುರ್ವೇದಿಕ್ ಫಿಸಿಷಿಯನ್, ಡಾಕ್ಟರ್ ಜೈನ್ಸ್ ಹೆಲ್ತ್ ಸೆಂಟರ್, ಶಿವಮೊಗ್ಗ, ಜಯನಗರ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ನಾನು ಆರಾಮಾಗಿದ್ದೀನಿ. ಎಸ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ತಾ ಇದ್ದೀರಾ ಆ್ಯಂಡ್ ತುಂಬ ಜನ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನೀವು ಕೊಡುವಂಥ ಒಂದು ಅಥೆಂಟಿಕ್ ಕಂಟೆಂಟ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇವತ್ತು ನಾವು ಡಯಾಬಿಟಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ಮ ಪೇಜಲ್ಲೂ, ಇನ್ಸ್ಟಾ ಪೇಜಲ್ಲೂ ನೋಡಿದಾಗ ಡಯಾಬಿಟಿಸನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಅದಕ್ಕೆ ನಮ್ಮ ಲೈಫ್ ಸ್ಟೈಲ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನೀವು ಹಲವಾರು ವೀಡಿಯೋಸ್ಗಳನ್ನು ಕೂಡ ಮಾಡಿದ್ರಿ ಡಾಕ್ಟರ್. ಸೊ ಡಯಾಬಿಟಿಸ್ನಿಂದ ನಮ್ಮ ಕಣ್ಣುಗಳಿಗೆ ಅಥವಾ ನರಗಳಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅನ್ನೋವಂಥದ್ದು ಈಗ ನಾವು ತುಂಬ ಕೇಳಿದ್ದೀವಿ ಸರ್. ಆದರೆ ಆಯುರ್ವೇದದಲ್ಲಿ ಮುಂಚೆ ಅದು ಉಲ್ಲೇಖ ಆಗಿತ್ತಾ? ಅಂದರೆ ಡಯಾಬಿಟೀಸ್ ಹೆಚ್ಚಾಯಿತು ಅಥವಾ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಇತ್ತು ಅಂತ ಹೇಳಿದ್ರೆ ಅದು ನಮ್ಮ ಕಿಡ್ನಿ ಮೇಲೆ ಸಮಸ್ಯೆನ ಉಂಟು ಮಾಡ್ಬೋದು, ಅಥವಾ ಕಣ್ಣಿನ ನರಗಳಿಗೆ ಸಮಸ್ಯೆ ಉಂಟು ಮಾಡ್ಬೋದು, ಅಥವಾ ದೇಹದ ನರಗಳಿಗೆ ಸಮಸ್ಯೆನ ಉಂಟು ಮಾಡ್ಬೋದು ಅನ್ನೋದು ಉಲ್ಲೇಖ ಆಗಿತ್ತು ಸರ್? ಹೇಗೆ? ಖಂಡಿತ ಉಲ್ಲೇಖ ಆಗಿದೆ ಅಮ್ಮ. ಅದನ್ನೇ ಹೇಳಿದೆ, ಆಯುರ್ವೇದ ಸಮುದ್ರ ಇದ್ದಂಗೆ ಎಲ್ಲ ಥರದ ವಿಷಯಗಳನ್ನು ಆಯುರ್ವೇದದಲ್ಲಿ ಸ್ಪಷ್ಟತೆ ಮಾಡಿದರೆ, ಸ್ಪಷ್ಟವಾಗಿ ಹೇಳಿದರೆ, ಅದರಲ್ಲೂ ಕೂಡ ಮಧುಮೇಹದ ಬಗ್ಗೆ ಕೂಡ ಹೇಳಿರುವಂಥದ್ದು. ಅಲ್ಲಿ ಏನಾಗುತ್ತೆ, ಕಫದೋಷ ಅಂದರೆ ದೋಷದಲ್ಲಿ 3 ದೋಷ ಇದೆ, ವಾತಪಿತ್ತ ಕಫ. ಧಾತುಗಳಲ್ಲಿ 7 ಧಾತು ಇದೆ, ರಸರಕ್ತ, ಮಾಂಸ, ಮೇಧಾಸ್ತಿ, ಮಜ್ಜೆ, ಶುಕ್ರ ಅಂತ ಹೇಳ್ಬಿಟ್ಟು. ಕಫದೋಷ, ಮೇಧಧಾತು, ಬಹುಶಃ ಇದು ಅರ್ಥ ಆಗೋದು ಕಷ್ಟ ಮೇಡಮ್. ಡಾಕ್ಟ್ರಿಗೆ ಅರ್ಥ ಆಗ್ಬೋದು, ಅದು ಆಯುರ್ವೇದ ಫಿಸಿಷಿಯನ್ಸ್ಗೆ ಅರ್ಥ ಆಗ್ಬೋದು, ಲೇಮನ್ನಿಗೆ ಸ್ವಲ್ಪ ಕಷ್ಟ, ಆದರೂ ಬಿಡಿಸಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಕಫದೋಷ ಅಂದರೆ ವಿಚ್ ಈಸ್ ವೆರಿ ಅಂಕ್ಚುಯಸ್, ಸ್ನಿಗ್ಧ ಮಾಡುವಂತಂದರೆ ಭಾರಿ ಸ್ಟಿಕ್ಕಿ ಇರುವಂಥದ್ದು ಸಬ್ಸ್ಟೆನ್ಸಿಗೆ ಆಯುರ್ವೇದದಲ್ಲಿ ಕಫ ಅಂತ ಕರೀತಾರೆ. ಮೇಧದೋಷ ಅಂದರೆ ಜಸ್ಟ್ ಫ್ಯಾಟ್ ಅಷ್ಟೇ, ಕೊಬ್ಬಿನಂಶ. ಕ್ಲೇದ ಅಂದರೆ ಜಸ್ಟ್ ಮಾಯಿಶ್ಚರ್. ಸೊ ಕಫ, ಫ್ಯಾಟ್ ಮತ್ತು ಮಾಯಿಶ್ಚರ್ ಅಂದರೆ ಆಯುರ್ವೇದ ಹೇಳೋದ್ರ ಪ್ರಕಾರ ಕಫ, ಮೇದ ಮತ್ತು ಕ್ಲೇದ ಈ ಮೂರೂ ಕೂಡ
ವಾತ ದೋಷದಿಂದ ಡ್ಯಾಮೇಜ್ ಆಗ್ತಾ ಬರುತ್ತೆ. ಡ್ಯಾಮೇಜ್ ಆಗಿರುವಂಥದ್ದು ಸ್ರೋತ ಅವರೋಧ ಆಗುತ್ತೆ. ಅಂದರೆ ಸ್ರೋತೋರೋಧ ಅಂತ ಹೇಳಿದ್ರೆ ಈ ಚಾನೆಲ್ಸ್ಗಳು ಬ್ಲಾಕ್ ಆಗ್ತಾ ಬರುತ್ತೆ ಅಂಥೇಳಿ ಆಯುರ್ವೇದ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ನೀರು ಬರ್ತಿರುತ್ತೆ, ಹಾಗೆ ಅನಾಲಜಿ ಕೊಡೋದಾದ್ರೆ ನಾನು ಹಂಗೆ ಹೇಳ್ತಾ ಇದ್ದೀನಿ, ಉದಾಹರಣೆ ಕೊಡ್ತೀನಿ. ಸೊ ನಲ್ಲಿ ನೀರು ಚೆನ್ನಾಗಿ ಬರ್ತಿರುತ್ತೆ, ಎಷ್ಟೋ ವರ್ಷಗಳ ನಂತರ ಕಟ್ಕೊಂಡಿರುತ್ತೆ ಪೈಪ್, ಯಾಕಂದರೆ ಒಳಗಡೆ ಎಲ್ಲ ಈ ತುಕ್ಕು ಹಿಡಿದಿರ್ಬೋದು ಅಥವಾ ಬೇರೆ ಏನಾದರೂ ಪಾಚಿ ಕಟ್ಟಿರ್ಬೋದು, ಈ ಥರದ್ದೆಲ್ಲ ಆಗಿ ಕ್ಲಾಗ್ ಆಗಿ ಬಹುಶಃ ನೀರು ಸರಿ ಬರದೇ ಇರ್ಬೋದು. ಆಯುರ್ವೇದ ಶಾಸ್ತ್ರದಲ್ಲೂ ಶ್ರೋತಸ್ ಬಗ್ಗೆ ಅದೇ ರೀತಿ ವರ್ಣನೆ ಮಾಡಿರುವಂಥದ್ದು. ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಅನಾಲಜಿ ಕೊಟ್ಟು ಅಟ್ಲೀಸ್ಟ್ ಮಿನಿಮಮ್ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಈ ಥರ ಯಾವಾಗ ಪ್ಯಾಥೊಲಜಿನ ವರ್ಣನೆ ಮಾಡಿದ್ದಾರೆ ಆಯುರ್ವೇದದಲ್ಲಿ, ಫಾರ್ ಎಕ್ಸಾಂಪಲ್ ಅದೇ ಸ್ರೋತಸ್ ಏನಾದರೂ ಕಾಲಿನಲ್ಲಿ ಏನಾದರೂ ಬ್ಲಾಕೇಜ್ ಆಯಿತು ಅಂತ ಕಂಡು ಬಂದರೆ, ಬ್ಲಾಕೇಜ್ ಆಯಿತು ಅಂತ ಹೇಳಿದರೆ ಅಲ್ಲೂ ಶ್ಲೋಕ ಹೇಳಿದ್ದಾರೆ. ಕಾಲಿನಲ್ಲೂ ಕೂಡ ಸಮಸ್ಯೆ ಆದರೆ ಡಯಾಬಿಟಿಕ್ ಅಲ್ಸರ್, ಋಣ ಅಂತ ಹೇಳಿದ್ರೆ ಡಯಾಬಿಟಿಕ್ ಅಲ್ಸರ್ ಬರ್ಬೋದು. ಡಯಾಬಿಟಿಕ್ ಅಲ್ಸರ್ ಅಂತಾನೆ ಕರೆದ್ಬಿಟ್ಟಿದ್ದಾರೆ ಸ್ಪಷ್ಟವಾಗಿ, ಮಧುಮೇಹದಿಂದ ಬರುವಂಥ ಸಮಸ್ಯೆ ಅಲ್ಸರ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ, ಋಣ ಅಂತ ಮಾಡಿದ್ದಾರೆ ಸಾಂಸ್ಕ್ರಿಟ್ ಅಲ್ಲಿ. ಈಗಿನ ಮಾಡರ್ನ್ ಸೈನ್ಸ್ ಅದನ್ನ ಅಲ್ಸರ್ ಅಂತ, ಋಣ ಹೆಂಗಿರುತ್ತೆ ಅಂತ ಕೂಡ ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಅದನ್ನ ನಾವು ಅಲ್ಸರಿಗೆ ಕಂಪ್ಯಾರಿಸನ್ ಮಾಡ್ಬೋದು. ಎರಡದು ಪ್ರಮೇಹ ಪಿಡಿಕಾಸ್ ಅಂತ ಹೇಳಿದರೆ, ಪ್ರಮೇಹ ಪಿಡಿಕಗಳಂತ ಹೇಳಿದರೆ ಡಯಾಬಿಟಿಕ್ ಊಂಟ್ಸ್ಗಳು, ಅಲ್ಲಲ್ಲೇ ಸಕ್ಕರೆ ಕಾಯಿಲೆನವರಿಗೆ ಎಲ್ಲೋ ಚಪ್ಪಲಿ ಗಾಯ ಆಗಿರ್ಬೋದು ಅಥವಾ ಎಲ್ಲೋ ಇಂಜುರಿ ಮಾಡ್ಕೊಂಡು ಗಾಯ ಆಗಿರ್ಬೋದು, ಅದಕ್ಕೆ ಪ್ರಮೇಹ ಪಿಡಿಕಾಸ್ಗಳು ಅಂತ ಕರಿತೀವಿ. ಹಾಗೆ ಅಲರ್ಜಿ ಅಲ್ಲ ಅಲರ್ಜಿ ಅಂತ ಕರಿತೀವಿ, ಸಾಂಸ್ಕ್ರಿಟ್ ಅಲರ್ಜಿ. ಅದು ಈ ಕಾಲಿನಲ್ಲಿ ಸೆಲ್ಯುಲೈಟಿಸ್ ಅಂತ ಆಗುತ್ತೆ, ಕಾಲು ಊತ ಬರುತ್ತೆ, ಉರಿ ಊತ ಬರುತ್ತೆ, ಬಾವು ಬರುತ್ತೆ, ಇದು ಕೂಡ ಮೆನ್ಷನ್ ಮಾಡಿರುವಂಥದ್ದು. ಮತ್ತು ಪಾದದಾಹ ಅಂದರೆ ಬರ್ನಿಂಗ್ ಸೆನ್ಸೇಷನ್ ದ ಫುಟ್, ಅದಕ್ಕೆ ನಾವು ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರಿತೀವಿ ಇನ್ ಮಾಡರ್ನ್ ಸೈನ್ಸ್. ಮತ್ತು ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ ಏನು ಮಾಡರ್ನ್ ಸೈನ್ಸ್ ಹೇಳುತ್ತೆ, ನಮ್ಮಲ್ಲಿ ಸೌಂಜ್ಞಾಂಗ್ ನಾಶ ಅಥವಾ ಸೆನ್ಸೇಷನ್ ಕಡಿಮೆ ಆಗಿದೆ ಅಂತ ಕರಿತೀವಿ. ಇದಿಷ್ಟೂ ಕೂಡ ಆಯುರ್ವೇದ ಶಾಸ್ತ್ರದಲ್ಲಿ ಚರಕ ಸಂಹಿತ ಆಗಿರ್ಬೋದು, ಸುಶ್ರುತ ಸಂಹಿತ ಆಗಿರ್ಬೋದು, ವಾಗ್ಭಟ ಸಂಹಿತ ಆಗಿರ್ಬೋದು, ಮಾಧವ ನಿಧಾನ ಆಗಿರ್ಬೋದು, ಎಲ್ಲ ಶಾಸ್ತ್ರಗಳಲ್ಲೂ ಸೇಮ್ ವರ್ಣನೆ ಮಾಡಿರುವಂಥದ್ದು. ಅವರೊಂದು ಹೇಳಿದರೆ ಇವರೊಂದು ಹೇಳಿರೋದಲ್ಲ. ಈ ಸ್ಪಷ್ಟತೆಯಿಂದ ನಾವು ಹೇಳ್ಬೋದು ಡಯಾಬಿಟಿಕ್ ಕಾಂಪ್ಲಿಕೇಶನ್ ಅನ್ನೋದು ಆಯುರ್ವೇದದಲ್ಲಿ ಮುಂಚೆನೇ ಉಲ್ಲೇಖ ಆಗಿದೆ ಅಂತ ಹೇಳಿ. ನೋಡೋದಕ್ಕೆ ಸಣ್ಣ ಇದ್ದವ್ರಿಗೂ ಕೂಡ ಡಯಾಬಿಟಿಸ್ ಬರಬಹುದಾ ಅಥವಾ ದಪ್ಪ ಇದ್ದವ್ರಿಗೆ ಮಾತ್ರ ಡಯಾಬಿಟಿಸ್ ಬರುತ್ತೆ ಅಂತ ಅರ್ಥನ ಸರ್, ಹೇಗೆ? ಡಯಾಬಿಟಿಸ್ ಯಾರಿಗೆ ಬೇಕಾದರೂ ಬರ್ಬೋದು. ಆಯುರ್ವೇದದಲ್ಲಿ ಇದನ್ನು ಸ್ಪೆಸಿಫಿಕಲಿ ಕ್ಲಾಸಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ. ಕೃಶ ಮಧುಮೇಹಿ ಮತ್ತು ಸ್ಥೌಲ್ಯ ಮಧುಮೇಹಿ ಅಂತ ಹೇಳ್ಬಿಟ್ಟು. ಅದನ್ನು ಕೃಶ ಮಧುಮೇಹಿ ಅಂತ ಹೇಳಿದರೆ ಸುಶ್ರುತರು ಸಹಜ ಮಧುಮೇಹ ಅಥವಾ ಅದು ಟೈಪ್ 1 ಡಯಾಬಿಟಿಸ್ ಅಂತ ಹೇಳಿದ್ದಾರೆ. ಟೈಪ್ 1 ಡಯಾಬಿಟಿಸ್ ಅಂತ ಹೇಳಿದರೆ ಅದು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್. ಅಲ್ಲಿ ಏನಾಗುತ್ತೆ, ಮಕ್ಕಳಲ್ಲಿ ಬರುವಂಥದ್ದು ಇನ್ಸುಲಿನ್ ಪ್ಯಾಂಕ್ರಿಯಸಿಂದ ಪ್ರೊಡಕ್ಷನ್ ಆಗೋದಿಲ್ಲ ಮೇಡಮ್. ಪ್ಯಾಂಕ್ರಿಯಸಿಂದ ಯಾವಾಗ ಪ್ರೊಡಕ್ಷನ್ ಆಗೋದಿಲ್ಲ, ಹೊರಗಡೆಯಿಂದ ಇನ್ಸುಲಿನ್ ಬೇಕಾಗುತ್ತೆ, ಅಂದರೆ ಹೊರಗಡೆಯಿಂದ ಪೋಷಣೆ ಬೇಕಾಗತ್ತೆ. ಈ ಪೋಷಣೆ ಮಾಡುವಂಥದ್ದು ಸುಶ್ರುತ ಅವಾಗ ಹೇಳಿರೋವಂಥದ್ದು. ಏನು ಹೇಳಿದ್ದಾರೆ ಅವರು ಅಂತ ಹೇಳಿದ್ರೆ, ಯಾರಲ್ಲಿ ಧಾತು ಕ್ಷಯ ಆಗಿರುತ್ತೆ, ಅಂದರೆ ಫಾರ್ ಎಕ್ಸಾಂಪಲ್ ಪ್ಯಾಂಕ್ರಿಯಸ್ ಡ್ಯಾಮೇಜ್ ಆಗಿರುವಂಥ ಮಾಡರ್ನ್ ಸೈನ್ಸಿಗೆ ನೀವು ಕಂಪೇರ್ ಮಾಡೋದಾದರೆ, ಪ್ಯಾಂಕ್ರಿಯಾಸ್ ಯಾವಾಗ ಡ್ಯಾಮೇಜ್ ಆಗಿರುತ್ತೆ ಆವಾಗ ಇನ್ಸುಲಿನ್ ಪ್ಯಾಂಕ್ರಿಯಾಸಿಂದ ಬಿಡುಗಡೆ ಆಗೋದಿಲ್ಲ. ಆವಾಗ ಎಂಟೈರ್ ಬಾಡಿಗೆ ನಿಮಗೇನು ನರಿಷ್ಮೆಂಟ್ ಬೇಕು ಅದು ಸಿಗೋದಿಲ್ಲ. ಆವಾಗ ನಿಮಗೆ ಹೊರಗಡೆಯಿಂದ ಇನ್ಸುಲಿನ್ ಕೊಡಬೇಕಾಗತ್ತೆ ಅಥವಾ ಪೋಷಣೆ ಕೊಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅದು ಕೃಷರೋಗಿ ಬಗ್ಗೆ ಹೇಳಿದ್ದಾರೆ. ಇನ್ನೊಂದು ಸ್ಥೌಲ್ಯ ಅಥವಾ ಒಬೇಸ್ ಪೇಷಂಟ್ಸ್ಗಳ ಬಗ್ಗೆ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಸ್ಥೌಲ್ಯ ಮಧುಮೇಹಿಗಳು ಅಂತ ಹೇಳಿದ್ದಾರೆ. ಸ್ಥೌಲ್ಯ ಮಧುಮೇಹಿಗಳು ಹೆಂಗೆ ಅಂತ ಹೇಳಿದರೆ, ಯಾರು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇಟ್ಕೊಂಡಿದ್ದಾರೆ, ಯಾರು ಯಾರಿಗೆ ತುಂಬಾ ವೇಟ್ ಜಾಸ್ತಿ ಇದೆ, ಆಮೇಲೆ ತುಂಬ ಅವಾಗವಾಗ ಊಟ ಮಾಡ್ತಿರೋವಂಥದ್ದು, ಪಿಜ್ಜಾ ಬರ್ಗರು ಆ ಥರದ್ದೆಲ್ಲ ತಿಂತಿರೋವಂಥದ್ದು, ಸಿಕ್ಕಾಪಟ್ಟೆ ಹಾಲಿನ ಪದಾರ್ಥಗಳನ್ನ ತಿಂತಿರೋವಂಥದ್ದು, ಸಿಕ್ಕಾಪಟ್ಟೆ ಮೊಸರು ತೊಗೊಳೋವಂಥದ್ದು, ಈ ಥರದ್ದೆಲ್ಲ ಮಾಡೋರಿಗೆ ಒಬೇಸಿಟಿ ಜಾಸ್ತಿಯಾಗಿ ಮೆಟಬಾಲಿಕ್ ಎಕ್ಸ್ ಸಿಂಡ್ರೋಮ್ ಅಂತ ಏನು ಕರೀತಾರೆ ಈಗಿನ ಇದರಲ್ಲಿ ರಿಸರ್ಚಲ್ಲಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಏನು ಕರಿತೀವಿ, ಆ ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಬರುವಂಥ ಒಂದು ಡಯಾಬಿಟಿಸಿಗೆ ಅದು ಸ್ಥೌಲ್ಯ ಮಧುಮೇಹಿಗಳು ಅಂತ ಹೇಳ್ಬಿಟ್ಟು ಆಯುರ್ವೇದ ಕರೆದಾರೆ. ಹಾಗಾಗಿ ಕೃಷ ಮಧುಮೇಹಿಗಳು ತಾವು ಕೇಳಿದ್ರಲ್ಲ, ತೆಳ್ಳಗಿರೋರ್ಗೂ ಬರ್ಬೋದಾ, ಆಯುರ್ವೇದ ಅವಾಗ ಉಲ್ಲೇಖ ಮಾಡಿರುವಂಥದ್ದು. ತೆಳ್ಳಗಿರೋರ್ಗೂ ಬರ್ಬೋದು, ಯಾಕೆಂದರೆ ತುಂಬ ದಪ್ಪ ಇರದೇ ಇರ್ಬೋದು ಅವರು, ಆದರೆ ವಿಸರಲ್ ಫ್ಯಾಟ್ ಅಂತ ಕರಿತೀವಿ, ಈಗ ಟೋಫಿ ಅಂತ ಕರೀತಾರೆ. ಅದೇ ಥರ. ಸೊ ಒಳಗಡೆನೆ ಫ್ಯಾಟ್ ಇನ್ಸೈಡ್. ಸೊ ಹೆಂಗೆ ಅಂತ ಹೇಳಿದ್ರೆ ಒಳಗಡೆನೆ ಕೊಬ್ಬಿನಂಶ, ಅಂಗಾಂಗಗಳ ಸುತ್ತಲೂ ಕೊಬ್ಬಿನಂಶ ಶೇಖರಣೆ ಆಗ್ತಾ ಬರುತ್ತೆ. ಟೋಫಿ ಮುಖಾಂತರ ಕೂಡ ಒಳಗಡೆನೆ ಫ್ಯಾಟ್ ಮೆಟಬಾಲಿಸಮ್ ಸರಿಯಾಗಿದ್ದಾನೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗಿಬಿಟ್ಟು
ಡಯಾಬಿಟಿಸ್ ಕಾಂಪ್ಲಿಕೇಶನ್ ಅಥವಾ ಡಯಾಬಿಟಿಸ್ ಬರುವಂಥ ಪಾಸಿಬಿಲಿಟಿ ಹೆಚ್ಚಾಗಿದೆ. ಬರುತ್ತೆ, ಆದರೆ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಇರುವಂಥದ್ದು ಅಷ್ಟೇ ಅಂತ. ಓಕೆ, ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡೋದಕ್ಕೆ ಅಥವಾ ಸಂಪೂರ್ಣವಾಗಿ ಗುಣಪಡಿಸೋದಕ್ಕೆ ಸಾಧ್ಯ ಆಗುತ್ತಾ? ಆಯುರ್ವೇದದ ಮುಖಾಂತರ ಸಾಧ್ಯ ಇದೆಯಾ ಸರ್, ಅಥವಾ ಇದೊಂದು ಮಾರ್ಕೆಟಿಂಗ್ ಗಿಮಿಕ್ ಅಂತ ಹೇಳ್ತೀರಾ ಏನು? ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈ ಜನಗಳಿಗೆ ಎಲ್ಲರೂ ಕೇಳುವಂಥ ಒಂದು ಮುಖ್ಯವಾದ ಪ್ರಶ್ನೆ, ಮೇನ್ ಕ್ವಶನ್ ಆ್ಯಕ್ಚುಲಿ. ಪಾಪ ಎಮೋಷನ್ ಜೊತೆಗೆ ಆಟಾಡುವಂಥ ಒಂದಿದು ನೀವು ಹೇಳಿದ್ರಲ್ಲ, ಮಾರ್ಕೆಟಿಂಗ್ ಗಿಮಿಕ್ಸ್ ಆಗಿಬಿಟ್ಟಿದೆ. ಬಹುಶಃ ಆಯುರ್ವೇದನ ಶಾಸ್ತ್ರನ ಚೆನ್ನಾಗಿ ಅರ್ಥ ಮಾಡ್ಕೊಂಡವರು ಆಯುರ್ವೇದ ಡಾಕ್ಟ್ರುಗಳು ಕೂಡ ಈ ಟೈಪ್ 2 ಡಯಾಬಿಟಿಸ್ನ ರಿವರ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತು ಮಾಡರ್ನ್ ಎಂಡೋಕ್ರಾಲಜಿಸ್ಟ್ಗಳು ಕೂಡ ಕಂಪ್ಲೀಟಾಗಿ ಟೈಪ್ 2 ಡಯಾಬಿಟಿಸ್ನ ರಿವರ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಯಾಕೆ ಅಂತ ಹೇಳಿದ್ರೆ, ಇದೊಂದು ಪ್ಯಾಥೋಫಿಸಿಯಾಲಜಿನ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಟೈಪ್ 2 ಡಯಾಬಿಟಿಸ್ ಬರುವಂಥದ್ದು ಒಂದು ಇನ್ಸುಲಿನ್ ರೆಸಿಸ್ಟೆನ್ಸಿಂದ. ಏನಿದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ, ಈಗ ನಾವು ಏನೇ ಆಹಾರ ತೊಗೊಂಡ್ರೂ ಕೂಡ ಹೊಟ್ಟೆಯಲ್ಲಿ ಹೋಗ್ಬಿಟ್ಟು ಹೊಟ್ಟೆಯಿಂದ ರಕ್ತಕ್ಕೆ ಆ ಸಕ್ಕರೆ ಅಂಶ ಬಿಡುಗಡೆ ಆಗುತ್ತೆ. ಆ ಬಿಡುಗಡೆ ಆಗಿರುವಂಥ ಸಕ್ಕರೆ ಅಂಶ ಏನಿದೆ, ನಮ್ಮ ಪ್ರತಿಯೊಂದು ಜೀವಕೋಶಗಳಿಗೂ, ಕೂದಲಿಂದ ಹಿಡಿದು ಕಾಲಿನ ತುದಿ ಬೆರಳು ತನಕನೂ ಪ್ರತಿಯೊಂದು ಜೀವಕೋಶಗಳಿಗೂ ಆ ಸಕ್ಕರೆನ ಸರಬರಾಜು ಮಾಡಬೇಕು. ಅದರಿಂದನೇ ಮನುಷ್ಯನಿಗೆ ಎನರ್ಜಿ ಸಿಗುತ್ತೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇನ್ಸುಲಿನ್ ರೆಸಿಸ್ಟೆನ್ಸ್ಗಳಲ್ಲಿ ಇನ್ಸುಲಿನ್ ಚೆನ್ನಾಗಿ ಬಿಡುಗಡೆ ಇದೆ, ಇನ್ಸುಲಿನ್ ಚೆನ್ನಾಗಿ ಉತ್ಪನ್ನ ಇದೆ ಪ್ಯಾಂಕ್ರಿಯಾಸ್ಗಳಿಂದ. ಆದರೆ ಜೀವಕೋಶಗಳು ಈ ಇನ್ಸುಲಿನ್ ಏನು ಮಾಡುತ್ತೆ, ಸಕ್ಕರೆನ ಅಂಶನ ತೊಗೊಂಡು ಹೋಗುತ್ತೆ, ಜೀವಕೋಶಗಳಿಗೆ ಬಾಗಿಲು ಹೊಡೆಯುತ್ತೆ, ನಾನು ಸಕ್ಕರೆ ತಂದಿದ್ದೀನಿ ಬಾಗಿಲು ಓಪನ್ ಮಾಡು ಅಂತೇಳಿ. ಬಟ್ ಜೀವಕೋಶಗಳು ಬಾಗಿಲು ಓಪನ್ ಮಾಡೋದಿಲ್ಲ. ಅಂದರೆ ಅವು ಕೇಳಿದರೂ ಕೂಡ ಕಿವಿ ಮುಚ್ಕೊಂಡಿರ್ತವೆ, ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿರ್ತವೆ, ಬಾಗಿಲು ತೆಗಿಯೋದೇ ಇಲ್ಲ. ಸೊ ಸಕ್ಕರೆ ಅಂಶ ಎಲ್ಲಿ ಉಳ್ಕೊಳತ್ತೆ, ವಾಪಸ್ ರಕ್ತದಲ್ಲೇ ಉಳ್ಕೊಳತ್ತೆ. ಸೊ ರಕ್ತದಲ್ಲೇ ಸಕ್ಕರೆ ಅಂಶ ಉಳ್ಕೊಂಡು ಮ್ಯಾಕ್ಸಿಮಮ್ ಸ್ಟಾಕ್ ಆಗಿಬಿಟ್ಟು ಎಂತ ಆಗುತ್ತೆ ಅಂತ ಹೇಳಿದ್ರೆ, ಬ್ಲಡ್ ಶುಗರ್ ಸ್ವಲ್ಪ ಹೈ ಆಗುತ್ತೆ, ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಅವಾಗೆ ಗ್ಲೈಕೇಷನ್ ಪ್ರೋಸೆಸ್ ಅಂತ ಬರುತ್ತೆ ಮೇಡಮ್. ಆಯುರ್ವೇದದಲ್ಲಿ ನಾವು ಆಮದೋಷ ಅಂತ ಕರಿತೀವಿ. ಆಮದೋಷ, ಸ್ರೋತ ಅವರೋಧ ಅಂತ ನಾನು ಆಗಲೇ ಹೇಳಿದ್ನಲ್ಲ, ಮೇದ, ಕ್ಲೇದ ಮತ್ತು ಕಫದೋಷಗಳಿಂದ ಇಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಪ್ರೋಸೆಸ್ ಗ್ಲೈಕೇಷನ್ ಪ್ರೋಸೆಸ್. ಈಗ ಫಾರ್ ಎಕ್ಸಾಂಪಲ್ ನೀವು ಕೈಗೆ ಒಂದು ಸಕ್ಕರೆ ಪಾಕನ, ಆರಿರುವಂಥ ಸಕ್ಕರೆ ಪಾಕನ ಹಚ್ಕೊಂಡ್ರೆ ಒಂದು 15-20 ನಿಮಿಷ ಹಂಗೆ ಇಟ್ಕೊಂಡ್ರೆ ಏನು ಅನಿಸ್ತಿರುತ್ತೆ ಮೇಡಮ್ ನಿಮಗೆ? ಅದು ಏನೋ ಒಂಥರ ಸ್ಟಿಕ್ಕಿ ಯಾವಾಗ ನಾನು ಫಸ್ಟ್ ಕೈ ತೊಳ್ಕೊಂಡ್ಬಿಡ್ತೀನಿ ಅಂತ ಅನಿಸ್ತಿರುತ್ತಲ್ವ, ಒಂಥರ ಇರಿಟೇಷನ್ ಆಗ್ತಿರುತ್ತಲ್ಲ ಮೇಡಮ್. ಇದಕ್ಕೆ ಗ್ಲೈಕೇಷನ್ ಪ್ರೋಸೆಸ್ ಅಂತ ಕರೆಯೋದು. ಇದು ಯಾಕೆ ಇದು ಒಳಗಡೆ ಸ್ಟಿಕ್ಕಿನೆಸ್, ಒಳಗಡೆ ರಕ್ತನಾಳದಲ್ಲಿ ಆಗಲಿ ಅಥವಾ ಅಂಗಾಂಗಗಳಾಗಲಿ ಸ್ಟಿಕ್ಕಿನೆಸ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ, ಬಾಡಿಯಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಬರುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಬರುತ್ತೆ, ಉರಿಯೂತ ಜಾಸ್ತಿ ಆಗ್ತಾ ಬರುತ್ತೆ. ಆಮೇಲೆ ರಕ್ತನಾಳಗಳು, ಸಣ್ಣ ರಕ್ತನಾಳದಿಂದ ಹಿಡಿದು ದೊಡ್ಡ ರಕ್ತನಾಳ ಒಳಗಡೆ ಎಂಡೋಥೆಲಿಯಂ ಲೈನಿಂಗ್ ಅಂತ ಏನು ಕರಿತೀವಿ, ಅಲ್ಲಿ ಪೆಡಿಸುಗಟ್ಟುವಿಕೆ ಅಥವಾ ಅತಿರೋಸ್ಕ್ಲಿರೋಸಿಸ್ ಅಂತ ಕರಿತೀವಿ. ಹಾಗೆ ಡಯಾಬಿಟಿಕ್ ನೆಫ್ರೋಪತಿ ಅಂದರೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಆಯುರ್ವೇದದ ಮೂತ್ರಕೃಚ್ಛ್ರ ಅಥವಾ ಕಷ್ಟಮೂತ್ರದ ಅಂತ ಕರೆದಿದ್ದಾರೆ, ಅಥವಾ ಮೂತ್ರಾಘಾತ ಅಂತ ಕರೀತಾರೆ. ಕಂಪ್ಲೀಟ್ಲಿ ಯೂರಿನ್ ಬ್ಲಾಕ್ ಆಗುವಂಥದ್ದು, ಬರೋದೇ ಇಲ್ಲ ಪೇಷಂಟಿಗೆ. ಅದು ಮಾಡರ್ನ್ ಸೈನ್ಸ್ ಏನು ಹೇಳುತ್ತೆ, ಡಯಾಬಿಟಿಕ್ ನೆಫ್ರೋಪತಿ ಅಥವಾ ರೀನಲ್ ಫೇಲ್ಯೂರ್ ಅಂತ ಕರೀತಾರೆ ಮೇಡಮ್. ಅದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತಲೂ ಕರೀತಾರೆ. ಸೊ ಇದೆಲ್ಲದೂ ಕೂಡ ಆಯುರ್ವೇದದಲ್ಲಿ ಹೇಳಿರೋವಂಥದ್ದು, ಇದೇ ಮಾಡರ್ನ್ ಸೈನ್ಸಲ್ಲಿ ಪ್ಯಾರಲಲ್ಲಾಗಿ ಹೋಗ್ತಿರೋವಂಥದ್ದು. ಇನ್ನು ಸಾಕಷ್ಟು ರಿಸರ್ಚ್ ಮಾಡಬೇಕಾಗಿರೋದು ಇದೆ. ನಮ್ಮಲ್ಲೇ ಆಯುರ್ವೇದದಲ್ಲಿ ತಕ್ಕೊಂಡು ನಮ್ಮ ಆಯುರ್ವೇದವರು ರಿಸರ್ಚ್ ಮಾಡಿ ಹೊರಗಡೆ ಹಾಕ್ಬೋದು. ಮಾಡರ್ನ್ ಸೈನ್ಸ್ ಕೂಡ ಒಂದೊಂದೇ ಹೊರಗಡೆ ತೆಗಿತಾ ಬರುತ್ತೆ ಮೇಡಮ್. ಓಕೆ, ಹಾಗಿದ್ರೆ ಡಯಾಬಿಟಿಸನ್ನು ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ? ಟೈಪ್ 2 ಡಯಾಬಿಟಿಸ್ನ ರಿವರ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇರೋದಿಲ್ಲ. ಎಲ್ಲೋ ಪ್ರೀ ಡಯಾಬಿಟಿಸ್ ಅಂತ ಹೇಳ್ಬೋದಾ ಸರ್? ಖಂಡಿತವಾಗ್ಲೂ ಬೇಜಾರಾಗಬಾರ್ದು ಅಷ್ಟೇ, ಯಾರು ಬೇಜಾರಾಗಬಾರ್ದು. ಯಾಕಂದ್ರೆ ಹೇಳಿದ್ರೆ ಇದನ್ನ ಎಷ್ಟೋ ಜನ ಕೋರ್ಸ್ ಮಾಡ್ತಾರೆ, ಇದ್ರ 30,000 50,000 ಕೋರ್ಸ್ ಎಲ್ಲ ಮಾಡಿ ಅದನ್ನು ಮಾರಾಟ ಮಾಡ್ತಾರೆ, ಡಯಾಬಿಟಿಸ್ನ ರಿವರ್ಸ್ ಮಾಡಿಕೊಡ್ತೀನಿ ಅಂತ. ಇನ್ನೊಬ್ಬ ವ್ಯಕ್ತಿಯ ಎಮೋಷನ್ ಜೊತೆಗೆ ನಾವು ಆಟಾಡೋದ್ರಿಂದ ಅದು ಬಹುಶಃ ಭಗವಂತ ಅದಕ್ಕೆ ಮೆಚ್ಚಲ್ಲ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಸೈನ್ಸ್ ಇದೆ ಮೇಡಮ್, ಆಯುರ್ವೇದನೂ ಕೂಡ ಅದು ಒಂದು ವಿಜ್ಞಾನನೇ, ಮಾಡರ್ನ್ ಆಲೋಪತಿ ಕೂಡ ಒಂದು ವಿಜ್ಞಾನನೇ. ಸೊ ಈ ಸೈನ್ಸ್ ಆಧಾರದ ಮೇಲೆ ನಾನು ಹೇಳೋದು, ಒಬ್ಬ ಯಾರು ಡಯಾಬಿಟಿಸ್ ಸ್ಟಾರ್ಟ್ ಆಗುತ್ತಲ್ಲ ಬೇಜಾರು ಮಾಡ್ಕೋಬಾರ್ದು. ನನಗೆ ಶುಗರ್ ಬಂದ್ಬಿಡ್ತು ಅಂತ ಬೇಜಾರು ಮಾಡ್ಕೋಬಾರ್ದು. ಅವ್ರು ಏನು ಮಾಡಬೇಕು, ನಾನು ಹೇಳಿದೆ ಮೇಡಮ್, ಮಲ್ಟಿ ಡಿಸಿಪ್ಲಿನರಿ ಇದು. ಅಂದರೆ
ಅವರು ಎಜುಕೇಟ್ ಆಗ್ತಾ ಇರಬೇಕು ಮೇಡಮ್. ಅವರು ಸಾಕಷ್ಟು ಇದ್ರ ಬಗ್ಗೆ ಓದಬೇಕು, ಡಾಕ್ಟರ್ಸ್ಗಳ ಹತ್ರ ಚರ್ಚೆ ಮಾಡಬೇಕು, ತಿಳ್ಕೋಬೇಕು, ಇನ್ನೊಬ್ಬ ಡಯಾಬಿಟಿಕ್ ಪೇಷಂಟ್ಸ್ಗಳ ಜೊತೆಗೆ ಮಾತಾಡಬೇಕಾಗತ್ತೆ. ಟೈಪ್ 1 ಅಂದರೆ ಏನು, ಟೈಪ್ 2 ಅಂದರೆ ಏನು ಆಹಾರ ನನಗೆ ಒಗ್ಗತ್ತೆ, ಯಾವ್ದು ನನಗೆ ಆಗೋದಿಲ್ಲ, ಪರ್ಸನಲ್ ಮೆಂಟರ್ನ ಇಟ್ಕೋಬೇಕಾಗತ್ತೆ. ಅವಾಗ ಮಾತ್ರ ಡಯಾಬಿಟಿಸ್ನ ರೆಮಿಷನ್ ಮಾಡ್ಬೋದು ಮೇಡಮ್. ರೆಮಿಷನ್ಗೂ ರಿವರ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ರೆಮಿಷನ್ ಅಂತ ಹೇಳಿದ್ರೆ ಯಾವುದೇ ಲಕ್ಷಣಗಳಿಲ್ದಂಗೆ 3 ತಿಂಗಳು ಅಥವಾ 4 ತಿಂಗಳು ಯಾವುದೂ ಮಾತ್ರೆ ಔಷಧಿ ಇಲ್ದಂಗೆ ನಿಮ್ಮ ಲೈಫ್ ಸ್ಟೈಲ್ನ ಆಹಾರ ಪದ್ಧತಿಯಲ್ಲಿ ಚೆನ್ನಾಗಿ ನೀಟಾಗಿ ನೀವು ಮ್ಯಾನೇಜ್ ಮಾಡ್ಕೊಂಡು ಇದ್ದೀರಿ ಅಂತ ಹೇಳಿದ್ರೆ ಅದು ರೆಮಿಷನ್, ಸಿಂಪ್ಟಮ್ಯಾಟಿಕ್ ರೆಮಿಷನ್. ಅಕಸ್ಮಾತ್ ಇದು ನೀವು ಮಾತ್ರೆ ಔಷಧಿ ಬಿಟ್ಟರೆ ನಿಮಗೆಲ್ಲೋ ಫಂಗಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಯಿತು, ತೊಡೆ ಸಂದಿಯಲ್ಲಿ ಕಡಿತ ಸ್ಟಾರ್ಟ್ ಆಯಿತು, ಬೆರಳಿನ ಸಂದಿಯಲ್ಲಿ ಕೆಸರು ಥರ ಕಡಿತ ಸ್ಟಾರ್ಟ್ ಆಯಿತು, ಫಂಗಸ್ ಆಯಿತು, ಅಥವಾ ಸಿಕ್ಕಾಪಟ್ಟೆ ಮೂತ್ರ ಹೋಗ್ತದೆ, ಸುಸ್ತು ಭಾರಿ ಆಗ್ತಿದ್ರೆ, ವೆಯ್ಟ್ ಸಿಕ್ಕಾಪಟ್ಟೆ ಲಾಸ್ ಆಗಿಬಿಟ್ರಿ, ಅದು ಡೇಂಜರ್ ಸೈನ್, ನಿಮಗೆ ಅಲಾರಾಮಿಂಗ್ ಸೈನ್ ಅದು. ಅಥವಾ ನಿಮಗೆ ಡಯಾಬಿಟಿಸ್ ರಿವರ್ಸ್ ಆಗ್ತಿಲ್ಲ, ತುಂಬ ಹುಷಾರಾಗಿರಬೇಕು ಅಂತ ಹೇಳ್ಬಿಟ್ಟು ಅವಾಗ ನೀವು ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಅಥವಾ ನೀವು ಏನು ನಿಮ್ಮ ಡಯಾಬಿಟಿಕ್ ಮೆಂಟರ್ ಅಂತ ಅಂದ್ಕೊಂಡಿರ್ತೀರ ಅಂಥವ್ರ ಹತ್ರ ಹೋಗಿ ನೀವು ಅದನ್ನು ಸ್ಪಷ್ಟಪಡಿಸ್ಬೇಕಾಗತ್ತೆ. ಮಾತ್ರೆ ಔಷಧಿ ಸಡನ್ನಾಗಿ ಯಾರೋ ಹೇಳ್ಬಿಟ್ರು ಅಂತ ಬಿಡೋದು ತಪ್ಪಾಗತ್ತೆ. ಪ್ರೀ ಡಯಾಬಿಟಿಕ್ಸ್ ಅಂತ ಕರಿತೀವಲ್ವಾ, ಅದರ ಒಂದೊಂದು 6.4 ಒಳಗಡೆ ಇರಬೇಕು. ಅದು 6.4% ಒಳಗಡೆ ಏನೋ ಬ್ಲಡ್ ಶುಗರ್ ಇರುತ್ತೆ, HbA1c. ಅಂಥವ್ರಿಗೆ ನಾವು ಪ್ರೀ ಡಯಾಬಿಟಿಕ್ ಅಂತ ಕರಿತೀವಿ. ಅಂಥವ್ರಿಗೆ ಮಾತ್ರೆ ಔಷಧಿನೇ ಬೇಡ, ಬರೀ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಸಾಕು. ಅವ್ರಿಗೆ ನೀವು ಮಾತ್ರೆ ಕೊಡಿ ಅಂದ್ರೂ ನಾವು ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡು ಹೋಗಿ ದಿನನಿತ್ಯ ವ್ಯಾಯಾಮ ಮಾಡಿ, ಎಕ್ಸಸೈಸ್ ಮಾಡಿ, ವಾಕಿಂಗ್ ಮಾಡಿ, ಆಹಾರದಲ್ಲಿ ಇಂತಿಂಥದ್ದು ಪತ್ತೆ ಮಾಡಿ, ಇಷ್ಟು ಹೇಳಿದ್ರೆ ತುಂಬ ಚೆನ್ನಾಗಿರ್ತಾರೆ. ಆದರೆ ಪ್ರತಿ 3 ತಿಂಗಳಿಗೊಂದ್ಸಲ HbA1c ಪರೀಕ್ಷೆ ಮಾಡಿಸ್ತಾ ಇರಬೇಕು. ಓಕೆ, ಹಾಗಾದ್ರೆ ಡಯಾಬಿಟಿಕ್ ರಿವರ್ಸಲ್ ಅನ್ನುವಂಥದ್ದು ತಪ್ಪಾಗುತ್ತೆ, ರೆಮಿಷನ್ ಅನ್ನೋದನ್ನ ಮಾಡಿ. ರೆಮಿಷನ್ ಸತ್ಯ. ಅಂದ್ರೆ ರೆಮಿಷನ್ ಅಂತ ಹೇಳಿದ್ರೆ ಮಾತ್ರೆ ಇಲ್ಲದೆ, ಸಕ್ಕರೆ ಕಾಯಿಲೆ ಮಾತ್ರೆ ಇಲ್ಲದೆ ಒಂದು 3 ತಿಂಗಳು 4 ತಿಂಗಳು ಇರಬಹುದು. ಅವರ ಒಂದು ಏನು ಶಿಸ್ತಿನ ಡಿಸಿಪ್ಲಿನರಿ ಲೈಫ್ ಸ್ಟೈಲ್ ಇದೆ, ಅವ್ರದ್ದೇನೋ ಒಂದು ಶಿಸ್ತಿನ ಡಯಟ್ರಿ ಲೈಫ್ ಸ್ಟೈಲ್ ಇದೆ, ಅವರ ಒಂದು HbA1c ಪರ್ಸೆಂಟೇಜ್ ಎಷ್ಟಿದೆ ಆ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಈ ಒಂದು ಏನು ಹೇಳ್ತಿರೋದಕ್ಕೆ ಮೆಜರ್ಮೆಂಟ್ಸ್ಗಳ ಮೇಲೆ, ಮತ್ತು ವ್ಯಕ್ತಿ ತೂಕ ಮತ್ತು ತೆಳ್ಳಗಿರೋವಂಥದ್ದು ಕೂಡ ಇನ್ಕ್ಲೂಡ್ ಆಗುತ್ತೆ. ಈ ಬೇಸಿಸ್ ಮೇಲೆ ನಾವು ಅವ್ರಿಗೆ ಮಾತ್ರೆ ಬೇಕು ಬೇಡ ಅಂತ ಡಿಸೈಡ್ ಮಾಡಿ ಆ ಪೇಷಂಟಿಗೆ ಅಥವಾ ಆ ವ್ಯಕ್ತಿಗೆ, ಮಧುಮೇಹಗಳಿಗೆ ನಾವು ಪ್ರತಿ 3 ತಿಂಗಳಿಗೊಂದ್ಸಲ ಬರ್ತಾ ಇರಿ, ಚೆಕ್ ಮಾಡಿಸ್ತಾ ಇರಿ. HbA1c ತುಂಬ ಚೆನ್ನಾಗಿದೆ, 6.4 ಇದೆ, ಓಕೆ, ನಿಮಗೆ ಯಾವ ಮೆಡಿಸಿನ್ಸು ಬೇಡ. ಆದರೆ ಇನ್ನೊಂದು ಗೊತ್ತಾ ಮೇಡಮ್, ನಿಮಗೆ HbA1c ಎಷ್ಟೋ ಜನಕ್ಕೆ ಈ HbA1c ಅಬ್ನಾರ್ಮಲಿ ಜಾಸ್ತಿ ತೋರಿಸುತ್ತೆ ಕೆಲವರಲ್ಲಿ. 3 ತಿಂಗಳ ರಿಸಲ್ಟ್ ಅನ್ನ ತೋರಿಸುತ್ತೆ ಅಂತ ತೋರಿಸುತ್ತಲ್ಲ ಮೇಡಮ್. ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಒಬ್ರು ನಿಮ್ಮ ಕಡೆಯವ್ರಿಗೆ ಯಾರಿಗೋ ಒಬ್ರು ಕರ್ಕೊಂಡು ಹೋದ್ರಿ ಹಾಸ್ಪಿಟ್ಲಿಗೆ, ಸುಸ್ತಾಗ್ತದೆ ಅಂತ ಕರ್ಕೊಂಡು ಹೋಗಿರ್ತೀರ. ಅವ್ರಿಗೆ HbA1c ಮಾಡಿ ನೋಡ್ತಾರೆ. HbA1c ಮಾಡಿ ನೋಡಿದಾಗ 7 ಬಂದ್ಬಿಡುತ್ತೆ, 7% ಬಂದ್ಬಿಡುತ್ತೆ. ಹೀ ಈಸ್ ಎ ಪ್ಯೂರ್ ವೆಜಿಟೇರಿಯನ್, ಸ್ಟ್ರಿಕ್ಟ್ ವೆಜಿಟೇರಿಯನ್. ವೆಜಿಟೇರಿಯನ್ ಅನ್ನೋಕ್ಕಿಂತನೂ ವೇಗನ್ ಅಂತಲೂ ಹೇಳ್ಬೋದು. ಹಾಲು ಕುಡಿಯಲ್ಲ, ಮೊಸರು ಕುಡಿಯಲ್ಲ, ಮಜ್ಜಿಗೆ ಕುಡಿಯಲ್ಲ. ಈ ಥರದ ವ್ಯಕ್ತಿಗಳಲ್ಲಿ HbA1c ಎಷ್ಟೋ ಸಲ ಜಾಸ್ತಿ ತೋರಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ವೈಟಮಿನ್ B12 ಕೊರತೆ ಇರುತ್ತೆ ಮೇಡಮ್ ಅಂಥವ್ರಿಗೆ. ಹೆಂಗಿದು ವೈಟಮಿನ್ B12ಗೂ HbA1cಗೂ ಏನು ಸಂಬಂಧ ಅಂತ ನೀವು ಹೌದು, ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು ಮೇಡಮ್. ಆ್ಯಕ್ಚುಲಿ ಈ ವೈಟಮಿನ್ B12 ಏನಿದೆಯಲ್ಲ, ಅದು ಕೆಂಪು ರಕ್ತ ಕಣಗಳನ್ನ ಪ್ರೊಡಕ್ಷನ್ ಮಾಡುತ್ತೆ. ನಮ್ಮ ಪ್ರತಿ ಕೆಂಪು ರಕ್ತ ಕಣಗಳು 120 ದಿನದ ಮೇಲೆ ತಂತಾನೆ ನಾಶ ಆಗ್ತಾ ಹೋಗುತ್ತೆ, ಡೆಸ್ಟ್ರಾಯ್ ಆಗುತ್ತೆ, ಹೊಸ ರಕ್ತ ಕಣಗಳು ಬರ್ತಾ ಹೋಗುತ್ತೆ. HbA1c ಅನ್ನೋದು ಈ ಒಂದು ಹಿಮೋಗ್ಲೋಬಿನ್ ಮೇಲೆ ಒಂದು ಅಂಶ. ಅದು HB ಅಂದರೆ ಹಿಮೋಗ್ಲೋಬಿನ್, A1c ಅಂದರೆ ಅದು ಶುಗರ್. ಅದು ಸೊ ಹಿಮೋಗ್ಲೋಬಿನ್ ಮೇಲೆ ಹೋಗಿ ಕುತ್ಕೊಂಡಿರೋದಲ್ಲ ಸಕ್ಕರೆ ಅಂಶ, ಅದು ಏನಾಗುತ್ತೆ 120 ದಿನದಲ್ಲಿ ಏನು ಡೆಸ್ಟ್ರಾಯ್ ಆಗಬೇಕು, ಆ ಡೆಸ್ಟ್ರಾಯ್ ಆಗದೇ ಶೇಖರಣೆ ಆಗ್ತಾ ಅಲ್ಲೇನಾಗುತ್ತೆ HbA1c ಅಂದರೆ ಸಕ್ಕರೆ ಅಂಶ ಹಿಮೋಗ್ಲೋಬಿನ್ ಮೇಲೆ ಜಾಸ್ತಿ ತೋರಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮೆಗಲೋಬ್ಲಾಸ್ಟಿಕ್ ಅನೀಮಿಯಾ ಬಂದಿರ್ಬೋದು ವೈಟಮಿನ್ B12 ಡಿಫಿಷಿಯನ್ಸಿ ಇರೋರಿಗೆ, ಎಸ್ಪೆಷಲಿ ವೆಜಿಟೇರಿಯನ್ ಅನ್ನೋಕ್ಕಿಂತನೂ ವೇಗನ್ಸ್ಗಳಲ್ಲಿ. ಯಾಕಂದರೆ ವೈಟಮಿನ್ B12 ಸಿಗದೆ ವೇಗನ್ಸ್ಗಳಿಗೆ ಹಾಲು ಮೊಸರಲ್ಲಿ, ನಾನ್ ವೆಜಿಟೇರಿಯನ್ಸ್ಗಳಿಗೆ ವೈಟಮಿನ್ B12 ಅಬಂಡೆಂಟಾಗಿ ಸಿಗುತ್ತೆ, ಆದರೆ ವೆಜಿಟೇರಿಯನ್ಸ್ಗಳಿಗೆ ಕಡಿಮೆ ಸಿಗುತ್ತೆ, ಹಾಲು ಮೊಸರಲ್ಲೇ ಸಿಗುತ್ತೆ. ಸೊ ಅದರಲ್ಲೂ ಯಾರು ಹಾಲು ಮೊಸರನ್ನು ತುಂಬ ಕಡಿಮೆ ತಗೊಂತಾರೆ, ಆ ಥರದ್ದೇನಾದರೂ ವೆಜಿಟೇರಿಯನ್ಸ್ಗಳು HbA1c ಜಾಸ್ತಿ ತೋರಿಸಿದಾಗ ಆವಾಗ ನೀವು ಇಮ್ಮಿಡಿಯೇಟಾಗಿ ಒಂದು ವೈಟಮಿನ್ B12 ಪರೀಕ್ಷೆ ಮಾಡಿಸ್ಕೊಂಡ್ರೂ ತುಂಬ ಅನುಕೂಲ ಆಗುತ್ತೆ. ಆವಾಗ ನಿಮಗೆ ಶುಗರ್ ಇದೆಯೋ ಇಲ್ಲೋ ಕಡ್ಡಿ ಮುರಿದಂಗೆ ಸ್ಪಷ್ಟ ಗೊತ್ತಾಗ್ಬಿಡುತ್ತೆ.
ಓಕೆ ತುಂಬ ಇಂಪಾರ್ಟೆಂಟ್. ಓಕೆ ಓಕೆ ಹಾಗಿದ್ರೆ ಈಗ ಯಾರೋ ಒಬ್ರಿಗೆ ನೀವು ರೆಕಮೆಂಡ್ ಮಾಡಿದ್ರಿ ಟ್ಯಾಬ್ಲೆಟ್ ಇನ್ನೊಂದು ಸ್ವಲ್ಪ ದಿನ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಅವರಿಗೆ ಡಯಾಬಿಟಿಸ್ ರಿವರ್ಸ್ ಆಗಿದೆ ಅಂತ ಅಲ್ಲ. ಯಾಕಂದ್ರೆ ಜನರಲ್ ಒಂದು ಥಾಟ್ ಇರುತ್ತೆ, ನಾನು ಶುಗರ್ ಟ್ಯಾಬ್ಲೆಟ್ ತಗೊಳ್ದೆ ನಾನು ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಡಯಾಬಿಟಿಸ್ ರಿವರ್ಸ್ ಆಗಿದೆ ಅಂತ. ಹೌದಾ ಅಂತ ತುಂಬಾ ಜನ ಇದನ್ನ ತಪ್ಪು ಕಲ್ಪನೆ ಹಂಗಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಒಂದು 5.5 4.5 ಬಂದ್ಬಿಟ್ಟಿರುತ್ತೆ. ಯಾವಾಗೂ 12-13 ಇರುವಂಥದ್ದು ಭಾರಿ ಕಷ್ಟಪಡ್ಕೊಂಡು ಎಲ್ಲ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ. HbA1c ಕಡಿಮೆ ಮಾಡ್ಕೊಂಡಿರ್ತಾರೆ. ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಸ್ವೀಟ್ಸ್ ತಿನ್ನೋದು, ಮತ್ತೆ ಏನು ಬೇಕಾದ್ರು ಊಟ ಮಾಡೋವಂಥದ್ದು, ಮತ್ತೆ ಜೀವನ ಶೈಲಿ ಬದಲಾವಣೆ ಮಾಡ್ಕೊಳೋವಂಥದ್ದು, ಎಕ್ಸಸೈಸ್ ಇಲ್ಲ ಇಂಥದ್ದು ಇಲ್ಲ. ಅವಾಗ ಏನಾಗುತ್ತೆ, ಮತ್ತೆ ಅವ್ರ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಬರುತ್ತೆ. ಇದು ಒಂದು ಸಲ ತಾವು ಹೇಳಿದ್ರಲ್ಲ HbA1c ಒಂದ್ಸಲ ಕಡಿಮೆ ಬಂತು ತೋರಿಸ್ತು ಅಂತ ಅಂತಿದ್ದಂಗೆ ಅವರಿಗೆ ಡಯಾಬಿಟಿಸ್ ಕಂಪ್ಲೀಟ್ಲಿ ರಿವರ್ಸ್ ಆಗಿದೆ ಅಂತ ಹೇಳೋದು ತಪ್ಪಾಗತ್ತೆ. ಏನಿದ್ರು ಹಿ ವಾಸ್ ಇನ್ ಎ ರೆಮಿಷನ್ ಸ್ಟೇಜ್, ಬಟ್ ಹಿ ಹ್ಯಾಸ್ ಟು ಫಾಲೋ ದ ಸೇಮ್ ಪ್ರೋಟೋಕಾಲ್. ಅವ್ರು ಏನು ಫಾಲೋ ಮಾಡ್ಕೊಂಡು ಹೋಗ್ತಿದ್ರಲ್ಲ, ಎಸ್ಪೆಷಲಿ ಲೈಫ್ ಸ್ಟೈಲ್ ಆಗಲಿ ಡಯಟ್ ಆಗಲಿ ಅದನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಮೇಡಮ್. ಓಕೆ ಓಕೆ ಈಗಷ್ಟೇ ಡಯಾಬಿಟಿಸ್ ಡಿಟೆಕ್ಟ್ ಆಯಿತು, ಒಂದು ತಿಂಗಳು ಮುಂಚೆ ಅಥವಾ ರೀಸೆಂಟಾಗಿ ಡಯಾಬಿಟಿಸ್ ಅನ್ನೋದು ನನಗೆ ಟೆಸ್ಟಲ್ಲಿ ಗೊತ್ತಾಯಿತು. ನಾನು ಈಗಲೇ ಕಂಟ್ರೋಲ್ ಮಾಡಿದ್ರೆ ಮತ್ತೆ ಮೊದಲಿನ ಇದಕ್ಕೆ ಹಂತಕ್ಕೆ ನಾನು ಬರಬಹುದಾ ಹೇಗೆ ಅಂತ? ಈಗ ತುಂಬ ವರ್ಷಗಳಿಂದ ಇರೋರಿಗೂ ಈಗಷ್ಟೇ ಡಿಟೆಕ್ಟ್ ಆಗಿರೋರ್ಗೂ ವ್ಯತ್ಯಾಸ ಏನಾದರೂ ಇರುತ್ತಾ ಅಂತ ಸರ್? ಖಂಡಿತ. ಆ್ಯಕ್ಚುಲಿ ಈಗ ತುಂಬ ಜನ ಏನು ಮಾಡ್ತಾರೆ, ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಹೌದು. ಸಾಕಷ್ಟು ಜನ ಒಂದ್ಸಲ HbA1c 12-13 ತೋರಿಸ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾರಿಗೇ ಆಗಲಿ ಶುಗರ್ ಮಾತ್ರೆ ನುಂಗಲಿಕ್ಕೆ ಇಷ್ಟ ಇರೋದಿಲ್ಲ ಮೇಡಮ್. ನನಗೆ ಶುಗರ್ ಮಾತ್ರೆ ಒಂದ್ಸಲ ನಾನು ಶುರು ಮಾಡಿಬಿಟ್ಟೆ ಅಂತ ಹೇಳಿದ್ರೆ ನಾನು ಪರ್ಮನೆಂಟ್ ಫಿಕ್ಸ್ ಆಗಿಬಿಡ್ತೀನಿ, ನಾನು ಸಾಯೋ ತನಕನೂ ಮಾತ್ರೆ ತೊಗೊತಾ ಇರಬೇಕು. ಹಾಗಾಗಿ ಮಾತ್ರೆ ಬೇಡ ಅಂತ ಹೇಳ್ಬಿಟ್ಟು 3 ವರ್ಷ ಬಿಡ್ತಾರೆ, 5 ವರ್ಷ ಬಿಡ್ತಾರೆ. ಎಷ್ಟು ಬೇಜಾರಾಗತ್ತೆ ಅಂದರೆ ಮೇಡಮ್, ರೀಸೆಂಟಾಗಿ ಒಬ್ಬರು 32 ವರ್ಷ ವ್ಯಕ್ತಿ 8 ವರ್ಷದಿಂದ ನಾನು ಸಣ್ಣವನು, ನನಗೇನೂ ಆಗಲ್ಲ, ನನಗೇನೂ ಆಗೋದೂ ಇಲ್ಲ, ನನಗೆ ಯಾವ ಲಕ್ಷಣವೂ ಇಲ್ಲ, ನಂಗೆ ಡಯಾಬಿಟಿಸ್ ಬಂದು 8 ವರ್ಷ ಆಗಿದೆ, ನನಗೆ ಯಾವ ಲಕ್ಷಣವೂ ಕಾಣ್ತಿಲ್ಲ ಅಂತ ಹೇಳಿದವರು ಪ್ರತಿ ಸಲ ನೀವು ಮಾತ್ರೆ ತಗೊಳ್ಳಿ ಅಂತ ಇನ್ಸಿಸ್ಟ್ ಮಾಡ್ತಿದ್ರು. ಪ್ರತಿಯೊಬ್ಬರು ಡಾಕ್ಟ್ರುಗಳು ತೊಗೊಂಡಿರಲಿಲ್ಲ. ಹಠ ಮಾಡಿ ಕಿಡ್ನಿ ಫೇಲ್ಯೂರ್ ಆಯಿತು, ರೀನಲ್ ಫೇಲ್ಯೂರ್, 2 ಕಿಡ್ನಿ ಡ್ಯಾಮೇಜ್ ಆಯಿತು. ಮತ್ತು ಯಾರು ಅವ್ರನ್ನ ಸೇವ್ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಆಗಿರೋದು, ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಆಗಿಬಿಡುತ್ತೆ. ಈವನ್ ಆ್ಯಕ್ಚುಲಿ ಆಯುರ್ವೇದಲ್ಲೂ ಅದೇ ಹೇಳಿರೋದು, ಮಾಡರ್ನ್ ಮೆಡಿಸಿನ್ ಸೈನ್ಸಲ್ಲೂ ಅದೇ ಹೇಳಿರೋಂಥದ್ದು. ಯಾರಿಗೆ HbA1c ಪರವಾಗಿಲ್ಲಪ್ಪ, ಲೈಫ್ ಸ್ಟೈಲಲ್ಲಿ ಮ್ಯಾನೇಜ್ ಆಗ್ತಾ ಇದೆ, ಎಷ್ಟು ದಿನ ಚಾನ್ಸ್ ತಗೋಬೋದು? ಹತ್ತತ್ರ 2 ತಿಂಗಳು ಚಾನ್ಸ್ ತಗೊಂಡು ನೋಡ್ಬೋದು. 2 ತಿಂಗಳು ಮಾತ್ರೆ ಇಲ್ಲದೆ ಇರಬಹುದಾ? 2 ತಿಂಗಳು ಚಾನ್ಸ್ ತಗೋಬೋದು. ಮಾತ್ರೆ ಔಷಧಿ 2ನೇದು ಮಾತು. ಚಾನ್ಸ್ ಏನು? ಜೀವನ ಶೈಲಿ ಸುಧಾರಿಸ್ಕೊಳ್ಳಿ ಫಸ್ಟು. ಯಾರೇ ಆಗಲಿ ಮೇಡಮ್, ಡಯಾಬಿಟಿಸ್ ಇರಲಿ ಡಯಾಬಿಟಿಸ್ ಇಲ್ಲದೆ ಇರಲಿ, ಜೀವನ ಶೈಲಿ ಲೈಫ್ ಸ್ಟೈಲ್ನ ಸುಧಾರಿಸ್ಕೊಳ್ಳೇಬೇಕಾಗತ್ತೆ. ಏನು ಲೈಫ್ ಸ್ಟೈಲ್ ಸುಧಾರಿಸ್ಕೋಬೇಕಾಗತ್ತೆ ಅಂತ ಹೇಳಿದ್ರೆ, ದಿನನಿತ್ಯ 3/4 ಗಂಟೆ ಬ್ರಿಸ್ಕ್ ವಾಕ್ ಮಾಡಲೇಬೇಕು, ಯೋಗ ಧ್ಯಾನ ಮಾಡಲೇಬೇಕು, ಆಮೇಲೆ ಸ್ವಚ್ಛವಾಗಿರಲೇಬೇಕು. ಜೊತೆಗೆ ಸಕ್ಕರೆ, ಸಿಹಿ ಪದಾರ್ಥ, ಸ್ವೀಟ್ಸ್ನ ಆದಷ್ಟು ಕಡಿಮೆ ಮಾಡಲೇಬೇಕು. ಇವೆಲ್ಲ ಸ್ವೀಟ್ ಪಾಯ್ಸನ್ ಆ್ಯಕ್ಚುಲಿ. ಇದಿಷ್ಟು ಮಾಡಿಕೊಂಡು ಒಬ್ಬ ಜೀವನ ಶೈಲಿ ಚೆನ್ನಾಗಿ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅವ್ನ ಲಾಂಗಿವಿಟಿ ಜಾಸ್ತಿ, ಅವನ ಆಯುಷ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇ ಡಯಾಬಿಟಿಕ್ ಪೇಷಂಟ್ಸ್ಗಳಲ್ಲೂ ಕೂಡ ಅಷ್ಟೇ, ಮಧುಮೇಹಗಳಲ್ಲೂ ಕೂಡ ಇನಿಷಿಯಲಿ ಡಿಟೆಕ್ಟ್ ಆಗಿದೆ. ನೀವು ಫಸ್ಟ್ ಒಂದು ಸ್ವಲ್ಪ ದಿನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ನೋಡಿ. ಎಷ್ಟು ತಿಂಗಳು? 2 ತಿಂಗಳು ಮ್ಯಾಕ್ಸಿಮಮ್. ಅವಾಗ ನೀವು ನೆಕ್ಸ್ಟ್ ಮತ್ತೆ ಖಾಲಿ ಹೊಟ್ಟೆಲ್ ಒಂದ್ಸಲ ತಿಂಡಿ ತಿಂದು 2 ತಾಸು ಬಿಟ್ಟು ಮತ್ತೆ FBS PPBS ಅಂತ ಒಂದು ಏನು ರ್ಯಾಂಡಮ್ ಶುಗರ್ಗಳಿದ್ದಾವೆ, ಬ್ಲಡ್ ಶುಗರ್ಗಳಿದ್ದಾವೆ, ಆ ಪರೀಕ್ಷೆ ಮಾಡ್ಕೊಂಡು ನೋಡಿದಾಗ ಅಕಸ್ಮಾತ್ ಏನಾದರೂ ಬ್ಲಡ್ ಶುಗರ್ ಹೈ ಇದ್ದರೆ, ಜಾಸ್ತಿ ಇದ್ದರೆ, ಆವಾಗ ನಿಮಗೆ ಟ್ರೀಟ್ಮೆಂಟ್ ಬೇಕೇ ಬೇಕಾಗತ್ತೆ. ನೀವು ಆಯುರ್ವೇದ ತೊಗೊತಿರೋ, ಹೋಮಿಯೋಪತಿ ತೊಗೊತಿರೋ, ಅಲೋಪತಿ ತೊಗೊತಿರೋ, ನಿಮ್ಮ ಬ್ಲಡ್ ಶುಗರ್ ನಾರ್ಮಲ್ ಇರಲೇಬೇಕಾಗತ್ತೆ. ಎಷ್ಟೋ ಜನಕ್ಕೆ ಬ್ಲಡ್ ಶುಗರ್ ನಾರ್ಮಲ್ ಇದ್ದರೂ ಕೂಡ ಒಳಗಡೆ ಗ್ಲೈಕೇಷನ್ ಪ್ರೊಸೆಸ್ ಅಂತ ಹೇಳಿದ್ನಲ್ಲ, ಆ ಕಾಂಪ್ಲಿಕೇಶನ್ಸ್ಗಳು ಒಳಗಡೆ ರಕ್ತನ ಡ್ಯಾಮೇಜ್ ಆಗೋದು ಆಗ್ತಾನೆ ಇರುತ್ತೆ, ಒಳಗೊಂಡೊಳಗೆ ಡ್ಯಾಮೇಜ್ ಆಗ್ತಿರುತ್ತೆ. ಕಾಲಿಗೆ ಗಾಯ ಮಾಡ್ಕೊಂಡು ಬರ್ತಾರೆ ಮೇಡಮ್. ರೀಸೆಂಟಾಗಿ ಒಂದು ಲೇಡಿ 55 ಇಯರ್ಸ್ ಲೇಡಿ ಟ್ರೈನಿಗೆ ಹತ್ತಬೇಕಾದ್ರೆ ಕಾಲಿಗೆ ಬೆರಳಿಗೆ ಜಸ್ಟ್ ತರ್ಚಿರೋ ಅಂಥದ್ದು. ನನಗೇನೂ ಇಲ್ಲ ಅಂತ ಆರಾಮಾಗಿದ್ದಾರೆ. ಕಾಲಿನ ಬೆರಳು ಗಾಯ ಜಾಸ್ತಿಯಾಗಿ ಅದು ಕೊಳೆತೋಗ್ಬಿಟ್ಟು ಕೊನೆಗೆ ಅದನ್ನು ಆ್ಯಂಪ್ಟೇಷನ್ ಮಾಡಿದ್ರು, ಗ್ಯಾಂಗ್ರೀನಾಗಿ ಆ್ಯಂಪ್ಟೇಷನ್ ಮಾಡಿದ್ರು. ಮೊನ್ನೆ ರೀಸೆಂಟಾಗಿ ನೋಡಿದ್ದೀವಿ ನಾವು. ಹಾಗಾಗಿ ಯಾವುದಕ್ಕೂ ಉದಾಸೀನ ಮಾಡೋದು ಬೇಡ, ನೆಗ್ಲೆಕ್ಟ್ ಮಾಡೋದು, ನೀವೇ ಡಾಕ್ಟ್ರುಗಳಾಗೋದು ಬೇಡ. ನಾನು ಹೇಳೋದು ಫಸ್ಟ್ ನೀವು ಮೆಂಟಾರ್ ಅಥವಾ ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್, ಒಳ್ಳೆ ಎಂಡೋಕ್ರೊನಾಲಜಿಸ್ಟ್ ಆಗಿರ್ಬೋದು ಅಥವಾ ಒಳ್ಳೆ ಆಯುರ್ವೇದ ಫಿಸಿಷಿಯನ್ ಆಗಿರೋದು, ಯಾರಾದರೂ ನಿಮಗೆ ಯಾರು ಚೆನ್ನಾಗಿ ಗೈಡೆನ್ಸ್ ಕೊಡ್ತಾರೆ, ನಿಂಗೆ ಏನೂ ಆಗಲ್ಲ ಬಿಡು, ಇರಲಿ ಬಿಡು ಬ್ಲಡ್ ಶುಗರ್ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಬ್ಲಡ್ ಶುಗರ್ ನಾರ್ಮಲ್ ಮಾಡಿಕೊಂಡು
ನೀವು ತೊಗೊಳ್ತಿರೋ ಔಷಧಿಗಳ ಜೊತೆಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬೇಕಾದ್ರೆ ಆಯುರ್ವೇದ ಮೆಡಿಸಿನ್ಸ್ಗಳನ್ನ ಬಳಸ್ತಾ ಬಂದರೂ ಕೂಡ ಅವ್ರ ಆರೋಗ್ಯ ತುಂಬ ಸುಧಾರಿಸೋದು ತುಂಬ ಚೆನ್ನಾಗಿರ್ತಾರೆ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಮೆಂತ್ಯ ನೀರು ಅಥವಾ ಹಾಗಲಕಾಯಿ ಜ್ಯೂಸ್ ಕುಡಿಯುವಂಥದ್ದು, ಬೇವಿನ ಜ್ಯೂಸ್ ಕುಡಿಯುವಂಥದ್ದು ಇದೆಲ್ಲವನ್ನು ಕುಡಿದ್ರೆ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತಾ? ಆಯುರ್ವೇದದಲ್ಲಿ ಏನಾದರೂ ಇದು ಉಲ್ಲೇಖ ಆಗಿದೆಯಾ ಸರ್, ಹೇಗೆ ಅಂತ? ಆಯುರ್ವೇದದಲ್ಲಿ ಉಲ್ಲೇಖ ಆಗಿರೋದು ನಿಜ. ಅಂದರೆ ಇದೆಲ್ಲದು ಮಿಕ್ಸ್ ಮಾಡಿ ಹೇಳಿಲ್ಲ ಎಲ್ಲೂ. ಈ ಬೇವಿನ ಸೊಪ್ಪು, ಮೆಂತೆ ಮತ್ತು ಕೊತ್ತಂಬರಿ ಏನಾರ ಹೇಳಿದಾರೆ, ಇದೆಲ್ಲದನ್ನು ಮಿಕ್ಸ್ ಮಾಡಿ ಕುಡಿರಿ ಅಂತೂ ಎಲ್ಲೂ ಹೇಳಿಲ್ಲ ಮೇಡಮ್. ಮೆಂತೆ ಬಗ್ಗೆ ಹೇಳಿದ್ದಾರೆ. ಮೆಂತೆ ತುಂಬಾ ಶ್ರೇಷ್ಠ, ಯಾಕಂದರೆ ಮೆಂತೆದ ಬಗ್ಗೆ ರಿಸರ್ಚ್ ಕೂಡ ಆಗಿರೋಂಥದ್ದು. ಮೆಂತೆ ಬಗ್ಗೆ ರಿಸರ್ಚ್ ಆಗಿದೆ, ಬೆಟ್ಟದ ನೆಲ್ಲಿಕಾಯಿ ಬಗ್ಗೆ ರಿಸರ್ಚ್ ಆಗಿದೆ, ಅರ್ಶಿಣದ ಬಗ್ಗೆ ರಿಸರ್ಚ್ ಆಗಿರೋಂಥದ್ದು. ಮೆಂತೆ ಬಗ್ಗೆ ಏನು ಅಂತ ಹೇಳಿದ್ರೆ, ನೀವು ಮೆಂತೆ ಹೊಟ್ಟೆಗೆ ತೊಗೊಳ್ತಿದ್ದಂಗೆ ಬೆಳಗ್ಗೆ ಖಾಲಿ ಹೊಟ್ಟೆಲ್ಲಿ 1 ಚಮಚ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಏನು ಮೊಳಕೆ ಬರ್ಸಿರ್ತೀರ ಅಥವಾ ಮೆಂತೆ ನೆನೆಸಿಟ್ಟಿರ್ತೀರಲ್ಲ, ಅಂದರೆ ರಾತ್ರಿ ನೆನೆಸಿ ಇಡಬೇಕು, ನೆನೆಸಿಟ್ಟಿರ್ತೀರಲ್ಲ, ಆ ಮೆಂತೆ ಕಾಳನ್ನ ನೀವು ಬೆಳಗ್ಗೆ ತೊಗೊಂಡಾಗ, ಈಗ ಮಾಡರ್ನ್ನವರು ಒಂದು ಇಂಜೆಕ್ಷನ್ ತಂದಿದ್ದಾರೆ ಮೇಡಮ್ ತೂಕ ಇಳಿಸ್ಲಿಕ್ಕೆ. ಈಗ ಸೆಲೆಬ್ರಿಟೀಸ್ ಎಲ್ಲ ತಗೊತಾರೆ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ತೆಳ್ಳಗಾಗ್ಲಿಕ್ಕೆ ತಗೊತಾರೆ ಇಂಜೆಕ್ಷನ್. ಅದು ಸೇಮ್ ಮೆಂತೆ ಅದೇ ಕೆಲಸ ಮಾಡುತ್ತೆ. GLP-1 ಅಂತ ಕರಿತೀವಿ, ಒಂದು ಸಣ್ಣ ಹಾರ್ಮೋನ್, ಅದು ಸಣ್ಣ ಕರಳಲ್ಲಿರುವಂಥ ಹಾರ್ಮೋನು. ಆ ಹಾರ್ಮೋನ್ ಸ್ಟಿಮ್ಯುಲೇಟ್ ಮಾಡುತ್ತೆ ಇಂಜೆಕ್ಷನ್, ವಾರಕ್ಕೊಂದು ತಗೊತಾರೆ, ತೊಗೊಂಡು ತೆಳ್ಳಗಾಗ್ತಾರೆ. ಮೆಂತೆ ಅದೇ ಕೆಲಸ ಮಾಡುತ್ತೆ. PCOD ಅಥವಾ PMOS ಅಂತ ಏನು ಹೇಳ್ತೀವಲ್ಲ ಈಗ, ಅವ್ರುಗಳಿಗೆ, ತೂಕ ಜಾಸ್ತಿ ಇರೋರಿಗೆ, ಮೆಟಬಾಲಿಕ್ ಎಗ್ ಸಿಂಡ್ರೋಮ್ ಇರೋವಂಥವ್ರಿಗೆ, ಮತ್ತು ಪ್ರೀ ಡಯಾಬಿಟಿಕ್ಸಿಗೆ ಇಷ್ಟು ಜನಗಳಿಗೂ ಮೆಂತೆ ತುಂಬ ಶ್ರೇಷ್ಠ. ಯಾಕೆ ಅಂತ ಹೇಳಿದರೆ, ಅದು ಒಂದ್ಸಲ ನಾವು ಹೊಟ್ಟೆಗೆ ತೊಗೊತಿದ್ದಂಗೆ ಅದು ಕರಳಲ್ಲಿ ಅದು ಸಿಗ್ನಲ್ ಕೊಡುತ್ತೆ, GLP-1ಗೆ ಸಿಗ್ನಲ್ ಕೊಡುತ್ತೆ, ಹೊಟ್ಟೆ ತುಂಬಿದ ನನಗೆ ಆ ಸೆಟೇಟಿವ್ ಫೀಲಿಂಗ್ ಅವಕಾಶ ಮಾಡಿಕೊಡುತ್ತೆ. ಆಮೇಲೆ ಇನ್ಸುಲಿನ್ಗೆ, ಪ್ಯಾಂಕ್ರಿಯಾಸಿಗೆ ಒಂದು ಸಿಗ್ನಲ್ ಕೊಡುತ್ತೆ, ಇನ್ಸುಲಿನ್ ಬಿಡುಗಡೆ ಮಾಡಿಬಿಡ ನೀನು. ಅವಾಗ ಇನ್ಸುಲಿನ್ ಯಾವಾಗ ಸ್ಪೈಕ್ ಆಗಲ್ಲ, ಹಸಿವು ಜಾಸ್ತಿ ಆಗಲ್ಲ. ಸೊ ಮೆಂತೆ ತಿನ್ನೋದ್ರಿಂದ ಅದಕ್ಕೆ ಒಂದು ಮೀನಿಂಗ್ ಇದೆ. ಅದನ್ನ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡೋದು. ಆ ನೀರನ್ನು ಕುಡಿಬೇಕಾ ಸರ್? ನೀರಲ್ಲಿ ಸಾಲ್ಯುಬಲ್ ವೈಟಮಿನ್ಸ್ ಇರ್ತವೆ. ಎರಡನ್ನು ಸೇವನೆ ಮಾಡಬಹುದು. ಮೆಂತೆನೂ ತಿನ್ಬೇಕು, ಜಗ್ದು ನೀರನ್ನು ಕುಡಿಬೇಕಾಗುತ್ತೆ. ನೀರಿಗೆ ಹಿಂಗ್ ಹಾಕೊಂಡು ಕುಡಿದ್ರೆ ಅನುಲೋಮನ ಆಗುತ್ತೆ. ಆಯುರ್ವೇದದಲ್ಲಿ ಗ್ಯಾಸ್ ಇರೋದೆಲ್ಲ ಹೋಗುತ್ತೆ ಅಂತ ಹೇಳ್ತೀವಿ. ಅದನ್ನ ಬೇಕಾದ್ರೆ ಅದನ್ನ ಮಾಡಬಹುದು. ಮೆಂತೆ ಜೊತೆಗೆ ಈ ಜಿಂಕ್ ಚೆನ್ನಾಗಿರುವಂಥದ್ದು ಸೀಡ್ಸ್, ಎಸ್ಪೆಷಲಿ ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್, ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಇರೋವಂಥದ್ದು ಈ ಕಾಳುಗಳು ಅರ್ಧ ಚಮಚ ಮೆಂತೆ ಜೊತೆಗೆ, ಮೆಂತೆ ನೆನೆಸಿರ್ತೀರಲ್ಲ, ಒಳ್ಳೆ ಕ್ವಾಲಿಟಿದು ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ ಅರ್ಧ ಚಮಚ, ಇದು ನೀವು ಜೊತೆ ಮಾಡ್ಕೊಂಡು ತಿನ್ನೋದ್ರಿಂದ ಕೂಡ ನಿಮಗೆ ಡಯಾಬಿಟಿಕ್ಸಿಗೆ ಭಾರಿ ಒಳ್ಳೆಯದು. ಹಾಗಿದ್ರೆ ಹಾಗಲಕಾಯಿ ತಿನ್ನೋದ್ರಿಂದ ಏನಾದರೂ ಎಫೆಕ್ಟ್ ಆಗುತ್ತೆ? ಹಾಗಲಕಾಯಿ ಪಲ್ಯ ರೂಪದಲ್ಲಿ ತಗೋಬೋದು, ಅಥವಾ ಸಲಾಡ್ಸ್ಗಳನ್ನ ಮಾಡಿಕೊಂಡು ನಿಂಬೆಹಣ್ಣು ಹಾಕೊಂಡು ತಗೋಬೋದು ಊಟದ ಜೊತೆಗೆ. ಯಾಕಂತ ಹೇಳಿದ್ರೆ ತರಕಾರಿಗಳನ್ನ ಫಸ್ಟ್ ತೊಗೋಬೇಕು ಮೇಡಮ್. ಈಗ ಫುಡ್ ನೀವು ಏನೇ ಬ್ರೇಕ್ಫಾಸ್ಟ್ ಮಾಡಿ, ಮಧ್ಯಾಹ್ನ ಲಂಚ್ ತೊಗೊಳ್ಳಿ, ರಾತ್ರಿ ಡಿನ್ನರ್ ಮಾಡಿ, ಫಸ್ಟ್ ನೀವು ತರಕಾರಿಗಳನ್ನ ತೊಗೊಂಡು ನಂತರ ನೀವು ಏನು ಫುಡ್ ತೊಗೊತಿರಲ್ಲ, ಅವಾಗ ಫುಡ್ ಆರ್ಡರ್ ಅಂತ ಕರಿತೀವಿ ಅದಕ್ಕೆ. ಆವಾಗ ಸಕ್ಕರೆ ಅಂಶ ನಿಧಾನಕ್ಕೆ ರಕ್ತಕ್ಕೆ ಸೇರ್ಕೊಳ್ತಾ ಹೋಗುತ್ತೆ. ಇದು ಕೂಡ ಒಂದು ಸೈಂಟಿಫಿಕಲಿ ಪ್ರೂವನ್ ಫುಡ್ ಆರ್ಡರ್ ಅಂತ ಕರಿತೀವಿ ಅದಕ್ಕೆ. ಅದರಿಂದ ತರಕಾರಿ, ಎಸ್ಪೆಷಲಿ ನೀವು ಹಾಗಲಕಾಯಿ ಬಗ್ಗೆ ಕೇಳಿದ್ರಲ್ಲ, ಹಾಗಲಕಾಯಿ ಆಗಿರ್ಬೋದು, ಹಸಿ ಮೂಲಂಗಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಅಥವಾ ಮೊಳಕೆ ಬರ್ಸಿದ ಕಾಳು ಅಥವಾ ಮೆಂತೆ ಕಾಳುಗಳನ್ನ ನಿಮ್ಮ ಪ್ಲೇಟ್ನಲ್ಲಿ ಒಂದು ಭಾಗ ಅದಿದ್ದರೆ ಅದನ್ನು ಫಸ್ಟ್ ತಿಂದು ಅದಕ್ಕೆ ನಿಂಬೆಹಣ್ಣು ಸ್ವಲ್ಪ ಗಾರ್ನಿಷಿಂಗ್ ಮಾಡ್ಕೊಂಡು ತಿಂದರೆ ಅದರಿಂದ ನಿಮಗೇನಾಗುತ್ತೆ, ಫುಡ್ ಸೆಟಿಟಿ ಕಡಿಮೆ ಆಗ್ತಾ ಬರುತ್ತೆ, ಹಸಿವು ಜಾಸ್ತಿ ಆಗಲ್ಲ, ಮತ್ತು ಇನ್ಸುಲಿನ್ ಸ್ಪೈಕ್ಸ್ ಜಾಸ್ತಿ ಆಗೋದು ಹಸಿವು ಕಡಿಮೆ ಆಗ್ತಾ ಬರುತ್ತೆ, ಮತ್ತು ಸಕ್ಕರೆ ಕೂಡ ನಿಯಂತ್ರಣದಲ್ಲಿ ಇಟ್ಕೊಂಡಿರುತ್ತೆ. ಓಕೆ, ಹಾಗಂತ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ, ಮೆಂತ್ಯ ನೀರು ಕುಡಿತಾ ಇದ್ದೀನಿ, ಹಾಗಲಕಾಯಿ ತಿಂತಾ ಇದ್ದೀನಿ, ಇನ್ನು ಸ್ವೀಟ್ ಏನೇ ಬೇಕಾದರೂ ತಿನ್ಬಹುದು ಅನ್ನೋ ಥರ ಇರಬಾರ್ದಲ್ವ? ತಪ್ಪು. ನಾನು ಒಂದು ಮಾಡ್ತಾ ಇದ್ದೀನಿ ಅಂದರೆ ಲೈಕ್ ಶುಗರಿಗೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ನನಗೆ ಸ್ವೀಟ್ ಕ್ರೇವಿಂಗ್ಸ್ ಇದೆ, ಸ್ವೀಟ್ ತಿಂತೀನಿ ಅಂದಾಗ ಏನು ರಿಸಲ್ಟ್ ಕೊಡದೇ ಇರೋ ಚಾನ್ಸಸ್? ಇದೆಲ್ಲ ಮಾಡ್ಕೊಂಡು ಕುಡೀರಿ. ಯಾಕಂದರೆ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿದೆ, ಒಳ್ಳೆದನ್ನು ಕುಡಿಬೇಡಿ ಅಂತ ನಾನು ಹೇಳಲ್ಲ, ಕುಡೀರಿ. ಆದರೆ ನೀವು ಹೇಳ್ದಂಗೆ ಅದರಿಂದ ಸಕ್ಕರೆ ನಿಯಂತ್ರಣ ಬರುತ್ತೆ, ನಾನು ಶುಗರ್ ನಾರ್ಮಲ್ ಆಗಿಬಿಡುತ್ತೆ, ಅದರಿಂದ ಮತ್ತೆ ಸ್ವೀಟ್ ತಿನ್ಬೋದು ನಾನು ಅಂತ ಹೇಳೋದು ತಪ್ಪು. ಎಷ್ಟೋ ಜನ ಇದನ್ನೆಲ್ಲ ಮಾಡ್ಕೊಂಡು ಮಾತ್ರೆ ಔಷಧಿಗಳನ್ನೇ ಬಿಟ್ಬಿಟ್ಟಿದ್ದಾರೆ, ಮತ್ತು ಡಯಾಬಿಟಿಸ್ ಕಾಂಪ್ಲಿಕೇಶನ್ಗೆ ಹೋಗಿದವರು ಇದ್ದಾರೆ. ಈ ತಪ್ಪನ್ನ ಮಾಡಬಾರ್ದು. ತಪ್ಪನ್ನು ಮಾಡಬಾರ್ದು. ಓಕೆ, ನಾವು ಇವತ್ತು ಮಾತಾಡ್ತಾ ಇರುವಂತಹ ಟೈಪ್ 2 ಡಯಾಬಿಟಿಸ್ ಲೈಫ್ ಸ್ಟೈಲಿಂದ ಏನು ಬರುತ್ತೆ ಅದನ್ನು 5,000 ವರ್ಷಗಳ ಹಿಂದೆಯೇ ಆಯುರ್ವೇದ ಹೇಗೆ ಹೇಳಿದೆ, ಹೇಗೆ ಡಿಫೈನ್ ಮಾಡಿದೆ, ಯಾವೆಲ್ಲ ಆಹಾರವನ್ನು ಸೇವನೆ ಮಾಡಬೇಕು, ಸೊ ಯಾವೆಲ್ಲ ಕಹಿ ಸತ್ಯಗಳಿದಾವೆ, ಅದು ಎಲ್ಲವನ್ನ ಕೂಡ ಯಾವುದೇ ಮುಚ್ಚುಮರೆ ಇಲ್ಲದೇ ನಮ್ಮ ಆಡಿಯನ್ಸ್ ಮುಂದೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಅದು ಶಿವಮೊಗ್ಗದಿಂದ ಬೆಂಗಳೂರು ತನಕ ಬಂದಿದ್ದೀರಾ.
ನನ್ನನ್ನು ಐ ಆಮ್ ಸೋ ಗುರುತಿಸಿ ಗ್ರೇಟ್ಫುಲ್ ಫಾರ್ ಯು. ನನ್ನನ್ನು ಗುರುತಿಸ್ಬಿಟ್ಟು ವಿಜಯ ಕರ್ನಾಟಕ ತಮ್ಮೆಲ್ಲ ಟೀಮ್ಗಳಿಗೂ ನಾನು ಒಂದು ಕೃತಜ್ಞತೆಯನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟೀಸ್ನಿಂದ ನಮ್ಮ ಆರೋಗ್ಯದ ಮೇಲೆ ಹೇಗೆ ಅಡ್ಡ ಪರಿಣಾಮ ಬೀರ್ತಾ ಇದೆ, ಹಾಗೆಯೇ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕಾಗತ್ತೆ, ಆಯುರ್ವೇದ ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆಯನ್ನು ಹೇಗೆ ಉಲ್ಲೇಖ ಮಾಡಿದೆ, ನಮ್ಮ ಜೀವನ ಶೈಲಿಯಲ್ಲಿ ಯಾವೆಲ್ಲ ಬದಲಾವಣೆಯನ್ನು ನಾವು ಮಾಡಿಕೊಳ್ಳಲೇಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಚಾರಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.